ವೆಲ್ಕಮ್ ಬ್ಯಾಕ್. ಕಿಚ್ಚ ಸುದೀಪ ಹೆಸರಳಿ ನಂದ ಕಿಶೋರ್ ವಂಚಿಸಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸುದೀಪ ಅಭಿಮಾನಿ ಶಬರೀಶ್ ಶೆಟ್ಟಿ ಇಂಥದ್ದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹೆಸರೇಳಿ ನಂದ ಕಿಶೋರ್ ಅವರು ವಂಚಿಸಿದ್ರ ಅನ್ನೋ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಇದಕ್ಕೆ ಕಾರಣ ಸುದೀಪ ಅಭಿಮಾನಿ ಶಬರೀಶ್ ಶೆಟ್ಟಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. 2016ರಲ್ಲಿ ನನಗೆ ನಂದ ಕಿಶೋರ್ ಅವರು ಜಿಮ್ನಲ್ಲಿ ಪರಿಚಯ. ನಂದ ಕಿಶೋರ್ಗೆ ಚಿನ್ನವನ್ನ ಅಡವಿಟ್ಟು 22 ಲಕ್ಷ ಕೊಟ್ಟಿದ್ದೇನೆ. 9 ವರ್ಷಗಳಿಂದ ನನಗೆ ನಂದ ಕಿಶೋರ್ ಅವರು ಹಣ ಕೊಟ್ಟಿಲ್ಲ ವಾಪಸ್ಸು. ಹಣ ಕೇಳಿದ್ರೆ ನನಗೆ ಧಮಕಿ ಹಾಕ್ತಾರೆ. ಹಣ ಕೇಳಿದಾಗ ಸುದೀಪ್ ಸರ್ ಹೆಸರೇಳಿ ಯಾಮಾರಿಸ್ತಿದ್ರು. ಸಿನಿಮಾದಲ್ಲಿ ಅವಕಾಶ ಕೊಡೋದಾಗಿ ಮೋಸ ಮಾಡಿದ್ದಾರೆ. ಇತ್ತ ನನಗೆ ಹಣವೂ ಕೊಟ್ಟಿಲ್ಲ, ಸಿನಿಮಾದಲ್ಲೂ ಅವಕಾಶನೂ ಕೊಟ್ಟಿಲ್ಲ, ಚಾನ್ಸ್ ಕೂಡ ನೀಡ್ತಾ ಇಲ್ಲ ಅಂತ. ಜೊತೆಲಿ ಕೋಲಾರದ ತಮ್ಮ ನಿವಾಸದಲ್ಲಿ ಶಬರೀಶ್ ಶೆಟ್ಟಿ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಗಂಭೀರವಾದಂಥ ಆರೋಪ ಇದು. ನಂದ ಕಿಶೋರ್ ಅವ್ರಿಗೆ ನನಗೆ ಈ ಹಿಂದು ನಿನ್ನೆಯ ಕಥೆಯಲ್ಲ. 2016ರಲ್ಲಿ ಅಂದರೆ 9 ವರ್ಷಗಳಿಂದ ನನಗೆ ನಂದ ಕಿಶೋರ್ ಅವರು ಹಣ ಕೊಟ್ಟಿಲ್ಲ. ಅವರೊಂದು ಸಂಪರ್ಕ ಬೆಳ್ಕೊಳ್ಳುತ್ತೆ. ಏನಂದರೆ ಒಬ್ಬ ಹಿರಿಯ ಕಲಾವಿದರ ಮಗ, ಸೊ ಸಿನಿಮಾ ಮಾಡ್ತಿರ್ತಾರೆ, ಮುಕುಂದ ಮುರಾರಿ ಒಂದು ಒಳ್ಳೆಯ ಹೆಸರು ಮಾಡಿರೋ ಸಿನಿಮಾ ಅಂದ್ಬಿಟ್ಟು ಬೇರೆ ನಿರ್ದೇಶಕರು ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಸುದೀಪ್ ಸರ್ ಜೊತೆ ಇರ್ತಾರೆ ಅನ್ನೋದು, ಎಲ್ಲೋ ಒಂದು ಕಡೆ ಅವ್ರ ಜೊತೆ ಇದ್ದರೆ ನನಗೆ ಸುದೀಪ್ ಸರ್ ಅವರ ಸಂಪರ್ಕ ಸಿಗುತ್ತೆ ಅನ್ನೋದು, ಅವ್ರ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವ್ರು ಅದನ್ನೇ ಎನ್ಕೇಜ್ ಮಾಡ್ಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಾರೆ. ನಾನು ಇಲ್ಲ ಅಂತ ಹೇಳ್ತೀನಿ, ಆದರೂ ಮತ್ತೆ ಬಿಡಲ್ಲ, ಕೇಳ್ತಾರೆ. ಸೊ ಆಗ ಹೆಲ್ಪ್ ಮಾಡ್ತೀನಿ. ನಾನು ಫಸ್ಟ್ ಒಂದು 3 ಲಕ್ಷ ನಾನು ಬೇರೆ ಕಡೆ ಸಾಲ ತೊಗೊಂಡು ಕೊಡ್ತೀನಿ ಫ್ರೆಂಡ್ಶಿಪ್ಪಲ್ಲಿ. ಅದಾದಮೇಲೆ ಅವ್ರೇನು ಮಾಡ್ತಾರೆ, ಮತ್ತೆ ಪುನಃ ಕೇಳ್ತಾರೆ. ಸೊ ಹಂಗೆ ನನ್ನ ಹತ್ರ ಅಮೌಂಟ್ ತೊಗೊಂಡೋಗ್ತಾ ಇರ್ತಾರೆ. ಬಟ್ ತೊಗೊಂಡಿದ್ದ ಅಮೌಂಟ್ ಯಾವುದೋ ಥರ ಇಂಟ್ರೆಸ್ಟು ಕೊಡ್ತಾ ಇರಲಿಲ್ಲ, ರಿಟರ್ನು ಮಾಡ್ತಾ ಇರಲಿಲ್ಲ. ನಾನು ಯಾವಾಗ ಜಾಸ್ತಿ ಅವ್ರನ್ನ ಧಮಕಿ ಆಗಿದಾಗ ಅಥವಾ ನಾನು ಪ್ರೆಷರ್ ಆಗಿದಾಗ, ನನಗೆ ಅಮೌಂಟ್ ಬೇಕು, ಅಮೌಂಟ್ ಸೆಟಲ್ಮೆಂಟ್ ಮಾಡುವಾಗ ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಎಲ್ಲ ಅವಕಾಶ ಕೊಡಿಸಿ, ಇಲ್ಲಿ ಅವಕಾಶ ಆಸೆ ತೋರಿಸ್ತಿದ್ರು. ಹಂಗೆ ಅದೇ ಟೈಮಲ್ಲಿ ಪೊಗರು ಮಾಡೋ ಸ್ಟಾರ್ಟ್ ಮಾಡೋದು. ಪೊಗರಲ್ಲಿ ಅವ್ರನ್ನ ಅವಕಾಶ ಕೊಡ್ತೀನಿ ಅಂತಂದರು. ಪೊಗರಲ್ಲಿ ಅವಕಾಶ ಕೊಡಲಿಲ್ಲ. ಅದಾದಮೇಲೆ ಅಮೌಂಟ್ ಕೇಳಿದಾಗ ಪೊಗರು ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಗೆದ್ಮೇಲೆ ದುಡ್ಡು ರಿಟರ್ನ್ ಮಾಡ್ತೀನಿ. ಮತ್ತು ಸಿನಿಮಾ ಗೆದ್ದಿಲ್ಲ ಅಂತ ಸುಳ್ಳು ಹೇಳಿದ್ರು. ಸಿನಿಮಾ ಗೆದ್ದಿದೆ. ಅದಾದಮೇಲೆ ಮತ್ತೆ ಪುನಃ ರಾಣಾ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡೋದು ಅಂತಂದರು ನಮ್ಮ ಕೆ ಮಂಜು ಅವರ ಪ್ರೊಡಕ್ಷನಲ್ಲಿ. ನಾನೊಂದು 3 ದಿನ ಅವ್ರ ಆಫೀಸ್ಗೆ ಹೋಗಿ ಬಂದೆ. ಸೊ ನೀವು ಸ್ವಲ್ಪ ರೆಡಿ ಆಗಬೇಕು ಅಂತಂದರು. ನನ್ನ ವರ್ಕೌಟ್ ಕಡೆ ಫೋಕಸ್ ಮಾಡ್ಕೊಂಡಿದ್ದೆ. ಬಟ್ ಅಲ್ಲೂ ಅವಕಾಶ ಕೊಡಲಿಲ್ಲ. ಸೊ ದುಡ್ಡು ಕೇಳಿದಾಗ ಎಲ್ಲೋ ಒಂದು ಕಡೆ ಧಮಕಿ ಹಾಕೋದು, ಇಲ್ಲಾಂದರೆ ನನಗೆ ಕ್ರಿಕೆಟ್ ಆಡ್ತೀನಿ. ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರು. ನಾನು CCL ಆಡಬೇಕು ಅಂತ ಅನಿಸಿತ್ತು. ಇವ್ರ ಮುಖಾಂತರ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು. ಅದಾದಮೇಲೆ KCC ಆಡೋ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಸಿನಿಮಾ ಕ್ಷೇತ್ರದಲ್ಲ ಕ್ರಿಕೆಟ್ ಎಲ್ಲ ಆಡ್ತೀನಿ. ಸೊ ಆವಾಗ ಸುದೀಪ್ ಸರ್ ನನಗೆ ಪರಿಚಯ ಆಗ್ತಾರೆ. ಅವ್ರ ಜೊತೆ ನಿಲ್ಲೋ ಒಂದು ಸೌಭಾಗ್ಯ ಸಿಗುತ್ತೆ. ಎಲ್ಲೋ ಒಂದು ಕಡೆ ಇವ್ರನ್ನ ಎದುರಾಕೊಂಡ್ರೆ ಅದು ಕಟ್ ಮಾಡ್ತಾರೆ ಒಂದು ಬೈದಲ್ಲಿ ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಬಂದೆ. ಸೊ ಫೈನಲಿ ನಾನು ಸಿನಿಮಾ ಮುಗಿಸಿದೆ, ರಾಮೋದೂತ ಅನ್ನೋ ಸಿನಿಮಾ ಮುಗಿಸಿದೆ. ಈಗ ಆ ಸಿನಿಮಾ ರಿಲೀಸ್ ರೆಡಿ ಇದೆ. ರಿಲೀಸ್ ದುಡ್ಡಿಲ್ಲ. ನಾನು ಕೊಟ್ಟಿರೋ 22 ಲಕ್ಷ ಕೊಟ್ಬಿಡಿ, ನಾನು ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ ಅಂದರೆ, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ಈಗ ಬರುತ್ತೆ ಕೊಡ್ತೀನಿ, ಸತ್ತೋಗಲ್ಲ, ಹಾಗೆ ಹೀಗೆ ಅಂತ ಡೈಲಾಗ್ ಹೊಡಿ, ಸಿನಿಮಾ ಡೈಲಾಗ್ಸ್ ಹೊಡಿತಾರೆ. ಆಮೇಲೆ ಇಲ್ಲಿದ್ದೀನಿ ಅಂತ ರೀಸನ್ಸ್ ಕೊಡ್ತಾರೆ, ಲೊಕೇಶನ್ ಕಳಿಸ್ತಾರೆ. ನಾನೊಂದು 50 ಸಲ ಕಾಲ್ ಮಾಡಿದ್ರೆ ಒಂದು ಸಲ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ. ಅದು 1 ವೀಕ್ ಕಳಿಸ್ತಾರೆ. ಅವರು ನಿಯತ್ತಾಗಿದ್ದರೆ ಮೋಸ ಮಾಡುವ ಉದ್ದೇಶ ಇಲ್ಲ ಅಂದರೆ ಯಾಕೆ 1 ವೀಕ್ ಕಳಿಸ್ತಾರೆ ವಾಯ್ಸ್ ನೋಟು? ಡೈರೆಕ್ಟ್ ಆಗ್ಬೋದಲ್ವ? ಸೊ ಅವ್ರ ಉದ್ದೇಶ ಏನು ಅಂದರೆ ನನಗೆ ದುಡ್ಡು ಕೊಡಬಾರ್ದು ಅನ್ನೋ ಉದ್ದೇಶನೇ. ಅವರು ಸಿನಿಮಾಗಳು ಮಾಡ್ಕೊಂಡಿರ್ತಾರೆ, ಸಿನಿಮಾ ದುಡ್ಡು ಬರ್ತಾ ಇರುತ್ತೆ, ಆದರೂ ದುಡ್ಡು ಕೊಡ್ತಾ ಇಲ್ಲ.